ಸ್ನೇಹಿತರೆ, ಇವತ್ತು ನಾನು ಗೋಕಾಕ್ ಚಳುವಳಿ ಮತ್ತು ಅದರಲ್ಲಿ ಡಾಕ್ಟರ್ ರಾಜ್ರವರ ಪಾತ್ರ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಯಸ್ತೇನೆ. ನನ್ನನ್ನು ಸಮಾಧಿ ಬಗ್ಗೆ ಏನು ಹೇಳ್ತೀರಿ, ಸ್ಮಾರಕದ ಬಗ್ಗೆ ಏನು ಹೇಳ್ತೀರಿ ಇತ್ಯಾದಿ ಬೇಗ ಅದನ್ನು ಹೇಳಿ ಹಾಗೆಲ್ಲ ಮಾತನಾಡಬೇಡಿ. ನಾನು ನಿಮ್ಮ ಜೊತೆ, ಅದರಲ್ಲೂ ಬಹಳಷ್ಟು ಜನಕ್ಕೆ ಈ ವಿಷಯಗಳು ಗೊತ್ತಿಲ್ಲ. ಗೋಕಾಕ್ ಚಳುವಳಿ ಏನು ಅಂತ ಯಾರೂ ಮಾತನಾಡ್ತಿಲ್ಲ. ಅದೊಂದು ಚಳುವಳಿ ಇತ್ತು. ಕೆಲವರು ಭಾಳ ಉತ್ಪ್ರೇಕ್ಷೆಯಲ್ಲಿ ಮಾತನಾಡ್ತಾರೆ. ಅಕಸ್ಮಾತ್ ಗೋಕಾಕ್ ಚಳುವಳಿ ಅಥವಾ ಗೋಕಾಕ್ ವರದಿ ಅನುಷ್ಠಾನಗೊಳ್ಳದೆ ಹೋಗಿದ್ದರೆ ಕನ್ನಡಿಗರು ಮುಳುಗೋಗ್ತಿದ್ರು, ಅದು ದೊಡ್ಡ ಕೊಡುಗೆ, ಹೀಗೆಲ್ಲ ಮಾತನಾಡ್ತಾರೆ. ಹಾಗೆಲ್ಲ ಮಾತನಾಡೋ ಅವಶ್ಯಕತೆ ಇಲ್ಲ. ಅದು ಅನುಷ್ಠಾನಗೊಂಡಿದ್ದು 1982 ಇಸ್ವಿಯಲ್ಲಿ. ಅಷ್ಟು ಹೊತ್ತಿಗಾಗಲೇ ನಾವೆಲ್ಲ ನಮ್ಮ ಎಜುಕೇಷನ್ ವಿದ್ಯಾಭ್ಯಾಸ ಮುಗಿಸಿದ್ವಿ. ಕನ್ನಡ ಸ್ಕೂಲ್ಗಳಲ್ಲೇ ಓದಿದ್ವಿ. ನಾವು ಪ್ರಾಥಮಿಕ ಶಾಲೆ, ಮಿಡ್ಲ್ ಸ್ಕೂಲ್ ಎಲ್ಲವನ್ನೂ ಓದಿದ್ವಿ. ಬರೀ ನಾವಲ್ಲ, ಆ ಕಾಲಘಟ್ಟದಲ್ಲಿ ಬಂದ ಎಲ್ಲ ಬರಹಗಾರರು ಕನ್ನಡ ಶಾಲೆಗಳಲ್ಲಿ ಓದಿದ್ರು. ನಂತರ ಇಂಗ್ಲೀಷು ಅಥವಾ ಬೇರೆ ಅಥವಾ ಮೆಡಿಕಲ್ ಹೀಗೆ ಹೋದರು. ಆದರೆ ಅದು ಯಾಕೆ ಮುಖ್ಯ ಆಗುತ್ತೆ ನಮಗೆ ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ. ಸ್ಪಷ್ಟವಾಗಿ ಹೇಳಿರೋದು ನನಗೆ ಕಾಣಿಸ್ತಾ ಇಲ್ಲ. ಆ ಕಾಲದಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿದ್ವಿ. 82 ಇಸ್ವಿನಲ್ಲಿ ನಾನು ಆ್ಯಕ್ಟಿವ್ ಆಗಿದ್ವಿ. ಇನ್ನೂ ನಾನು ರಾಜವರ ಸಂಪರ್ಕಕ್ಕೆ ಹೋಗಿರಲಿಲ್ಲ. ಗೋಕಾಕ್ ವರದಿ ಯಾಕೆ ಬಂತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ 82 ಇಸ್ವಿಯವರೆಗೂ ಕನ್ನಡ ಕರ್ನಾಟಕದಲ್ಲಿ ಅಧಿಕೃತ ಭಾಷೆ ಆಗಿರಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಅಧಿಕೃತ ಭಾಷೆ ಸಂಸ್ಕೃತ ಆಗಿತ್ತಾ, ಬೇರೆ ಯಾವುದಾದ್ರೂ ಆಗಿತ್ತಾ? ಖಂಡಿತ ಇರಲಿಲ್ಲ. ಆದರೆ ಇಂಡಿಯಾ ಒಕ್ಕೂಟ ಆದಾಗ ಭಾಷೆ ಅಂತ ಹೇಳಿ, ಇಡೀ ಇಂಡಿಯಾದ ಭಾಷೆಗಳು ಅಂತ ಹೇಳಿ ಇಂಗ್ಲೀಷ್, ಹಿಂದಿ ಮತ್ತು ಸಂಸ್ಕೃತ ಅವು ಆ ಸ್ಥಾನವನ್ನು ಅಲಂಕರಿಸಿದ್ವು. ಆದರೆ ಅಧಿಕೃತ ಭಾಷೆ ಅಲ್ಲ. ಇಂಗ್ಲೀಷ್ ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲಿ ಸಂಪರ್ಕ ಭಾಷೆ ಆಗಿತ್ತು. ಆ ಸಂಪರ್ಕ ಭಾಷೆಗೆ 2ನೇ ಸ್ಥಾನ. ಪ್ರಥಮ ಸ್ಥಾನ ಯಾವುದಕ್ಕೆ ಅಂದರೆ ಅಧಿಕೃತ ಭಾಷೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನು. ಪ್ರಥಮ ಭಾಷೆ ಅಧಿಕೃತ ಭಾಷೆಗೆ ಮಾತ್ರ ಸಲ್ಲುತ್ತೆ. ಇವತ್ತು ಕರ್ನಾಟಕದಲ್ಲಿ ಪ್ರಥಮ ಭಾಷೆ ಕನ್ನಡ. ಸೊ ಹಾಗಾಗಿ ಕನ್ನಡ ಪ್ರತಿ ಶಾಲೆಯಲ್ಲೂ ಕಡ್ಡಾಯ. ತಮಿಳುನಾಡಿನಲ್ಲಿ ತಮಿಳು, ಬೇರೆ ಬೇರೆ ರಾಜ್ಯಗಳೇ ಆ ರಾಜ್ಯ ಭಾಷೆಗಳು. ಆದರೆ ನಮ್ಮಲ್ಲಿ 82 ಇಸ್ವಿಯವರೆಗೂ ಇದು ಕಡ್ಡಾಯ ಆಗಿರಲಿಲ್ಲ. ಕನ್ನಡ ಕಡ್ಡಾಯವಾಗಿ ಕಲಿಬೇಕು ಅನ್ನೋದು ಇರಲಿಲ್ಲ. ತಮಿಳು ಶಾಲೆಗಳಲ್ಲಿ ಕನ್ನಡದ ಬದಲಿಗೆ ತಮಿಳು ಕಲಿಸ್ತಾಯಿದ್ರು. ಕಾನ್ವೆಂಟ್ಗಳಲ್ಲಿ ಇಂಗ್ಲೀಷ್ ಜೊತೆಗೆ ಸಂಸ್ಕೃತ ಅಥವಾ ಸ್ಪ್ಯಾನಿಷು, ಫ್ರೆಂಚ್ ಯಾವ್ದು ಬೇಕಾದರೂ ಕಲಿಬೇಕಾಗಿತ್ತು. ಕನ್ನಡ ಕಲಿಬೇಕು ಅಂತ ಇರಲಿಲ್ಲ. ಉರ್ದು ಶಾಲೆಗಳಲ್ಲಿ ಕನ್ನಡ ಸ್ಥಾನವನ್ನು ಉರ್ದು ಆಕ್ರಮಿಸ್ಕೊಂಡಿತ್ತು. ಕನ್ನಡ ಇರಲಿಲ್ಲ. ಕನ್ನಡ ಕಡ್ಡಾಯ ಇರಲಿಲ್ಲ. ಆದರೂ 100ಕ್ಕೆ 95 ಜನ ಕನ್ನಡ ಓದೇ ವ್ಯಾಸಂಗ ಮಾಡ್ತಿದ್ರು ಮತ್ತು ಕನ್ನಡದಲ್ಲೇ ವಿದ್ಯಾಭ್ಯಾಸ ಸಾಕ್ತಿತ್ತು. ಆದರೆ ಕನ್ನಡಕ್ಕೆ ಆ ಹಿರಿತನ ಕರ್ನಾಟಕದಲ್ಲಿ ಅದು ಅಧಿಕೃತ ಭಾಷೆ ಎನ್ನುವ ಸ್ಥಾನಮಾನ ದೊರಕಿರಲಿಲ್ಲ. 56ನೇ ಇಸ್ವಿಯಿಂದಲೂ ಅದ್ರ ಬಗ್ಗೆ ಕೂಗಿತ್ತು. ಬಹಳಷ್ಟು ಸಂದರ್ಭಗಳಲ್ಲಿ ಹಿಂದಿ ಕೂಡ ಆಗಿತ್ತು. ನಾವೆಲ್ಲ ಓದುವಾಗ ಹಿಂದಿ ಕೂಡ ತೃತೀಯ ಭಾಷೆ ಆಗಿತ್ತು. ಅದು ಕಂಪಲ್ಸರಿ, ಕಡ್ಡಾಯವಾಗಿ ಅದು ಪಾಸ್ ಮಾಡಬೇಕು ಅಂತ ಇರಲಿಲ್ಲ. ಕ್ಲಾಸ್ಗೆ ಹೋಗಬೇಕಾಗಿತ್ತು. ಅದು ನಾವು 0 ಮಾರ್ಕ್ಸ್ ತೊಗೊಂಡ್ರೂ ಪರವಾಗಿಲ್ಲ, 100ಕ್ಕೆ ನಮ್ಮನ್ನು ಪಾಸ್ ಮಾಡ್ತಿದ್ರು. ಅದು ಪರಿಗಣಿಸ್ತಾ ಇರಲಿಲ್ಲ. ಅದ್ರಲ್ಲಿ ನಾವು ಎಷ್ಟು ಅಂಕಗಳನ್ನ ತಗೊಂಡಿದ್ದೀವಿ ಅನ್ನೋದನ್ನು ಪರಿಗಣಿಸ್ತಾ ಇರಲಿಲ್ಲ. ಈ ಪರಿಸ್ಥಿತಿ ಇತ್ತು. ಸೊ ಈ ಕನ್ನಡ ಹೋರಾಟಗಾರರು, ಸಾಹಿತಿಗಳು ಕರ್ನಾಟಕದಲ್ಲಿ ಕನ್ನಡ ಅಧಿಕೃತ ಭಾಷೆ ಆಗಲಿ ಅನ್ನೋ ಚಳವಳಿಯನ್ನು ಬಹಳ ಹಿಂದಿನಿಂದ ಮಾಡ್ಕೊಂಬರ್ತಿದ್ರು. ಸಾಹಿತಿಗಳು ಅಷ್ಟೇ, ಚಳವಳಿಗಾರರು ಅಷ್ಟೇ. 82ನೇ ಇಸ್ವಿಯ ಹೊತ್ತಿಗೆ ಗುಂಡೂರಾಯರು ಮುಖ್ಯಮಂತ್ರಿ ಆಗಿರ್ತಾರೆ. ಅರಸೂರವರು ಮುಖ್ಯಮಂತ್ರಿ ಆಗಿದ್ದಾಗ ಕನ್ನಡವನ್ನು ಅಧಿಕೃತ ಭಾಷೆ ಮಾಡೋಕ್ಕೆ ಹೋಗ್ತಾರೆ. ಅಷ್ಟರಲ್ಲೇ ಅವರ ಅಧಿಕಾರ ಹೋಗುತ್ತೆ. ಇವರು ಬಂದಾಗ ಗೋಕಾಕ್ ಅವರಿಗೆ, ದೊಡ್ಡ ವಿದ್ವಾಂಸರವರು, ಪ್ರೊಫೆಸರ್ ಅವರು, ಕನ್ನಡದ ಸಾಹಿತಿಯವರು, ಅವರಿಗೆ ಒಂದು ವರದಿ ಸಿದ್ಧಪಡಿಸಿ ಯಾವ ಕಾರಣಕ್ಕೆ ಇದನ್ನು ಏನು ಮಾಡಬೇಕು, 3 ಭಾಷೆಗಳು, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಇದರಲ್ಲಿ ಕನ್ನಡದ ಸ್ಥಾನ ಏನಿರಬೇಕು ಹೇಳಿ ಅಂತ ಹೇಳಿದ್ರು. ಅವರು ಸಂಸ್ಕೃತ ಹೇಳಿದ್ರು ಎಸ್ ಅಂತಿದ್ರು, ಬೇರೆ ಭಾಷೆ ಹೇಳಿದ್ರು ಎಸ್ ಅಂತಿದ್ರು, ಮತ್ತು ಭಾಷಾ ವಿವಾದ ಬೇಕಿಲ್ಲ, ಅವರ ಸ್ವಾತಂತ್ರ್ಯ ಅಂತ ಹೇಳಿದ್ರು ಗೌರ್ಮೆಂಟ್ ಒಪ್ಪಬೇಕಾಗಿತ್ತು. ಆದರೆ ಗೋಕಾಕ್ ಅವರು ಕನ್ನಡ ಕರ್ನಾಟಕದಲ್ಲಿ ಪ್ರಥಮ ಭಾಷೆ ಆಗಬೇಕು, ಅದಕ್ಕೆ ಅಧಿಕೃತ ಸ್ಥಾನಮಾನ ಸಿಗಬೇಕು ಅನ್ನೋ ವರದಿ ಕೊಟ್ಟರು. ಆ ವರದಿಯನ್ನು ಇವರು ಅನುಷ್ಠಾನಗೊಳಿಸ್ಬಿಟ್ಟಿದ್ದರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಕಾಂಗ್ರೆಸ್ಗೂ ಕೂಡ ಹಿಂದಿಯನ್ನು ಹೇರುವ ತವಕ ಇತ್ತು. ಪ್ರಾದೇಶಿಕ ಭಾಷೆಗಳಿಗಿಂತಲೂ ಹೆಚ್ಚು ಹಿಂದಿ, ಸಂಸ್ಕೃತ ಇವನ್ನೆಲ್ಲ ಹೇರಬೇಕು ಜನಗಳ ಮೇಲೆ. ಮತ್ತು ಇಂಗ್ಲೀಷ್ ಭಾಷೆ ಸಂಪರ್ಕ ಭಾಷೆಯಾಗಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಕಡೆ
ಒಪ್ಪಿತವಾಗಿತ್ತು, ಏನಾದರೂ ದ್ವಿತೀಯ ಭಾಷೆ. ಇವರು ಆ ವರದಿ ಕೊಟ್ಟಾಗ ಅನುಷ್ಠಾನಗೊಳಿಸಲ್ಲ, ಆ ಅನುಷ್ಠಾನಗೊಳಿಸಿ ಅಂತ ಹೇಳಿ ಸಾಹಿತಿಗಳು, ಹೋರಾಟಗಾರರು ಎಲ್ಲ ಕಡೆ ಒಂದು ಚಳವಳಿ ಶುರು ಮಾಡ್ತಾರೆ. ಎಲ್ಲ ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡ, ಇಲ್ಲೆಲ್ಲ ಬೆಂಗಳೂರು ಕಡೆ, ಬೆಂಗಳೂರಿನಲ್ಲಿ ಆ ಕಾಲದಲ್ಲೇ ಸಾಕಷ್ಟು ಹೆಸರಾಗಿತ್ತು. ಇವ್ರಿಗೆ ಹೆಸರಿತ್ತು. ಯಾರು? ವಾಟಾಳ್ ನಾಗರಾಜ್ ಅವರು, ಜಿ ನಾರಾಯಣ್ ಕುಮಾರ್, ಇನ್ನು ಕೆಲವ್ರ ಹೆಸರು ನಾನು ಮರ್ತಿದ್ದೀನಿ. ಅವರೆಲ್ಲ ಶುರು ಮಾಡ್ತಾರೆ. ಅದೇ ರೀತಿ ಚಂಪಾ ಧಾರವಾಡದಲ್ಲಿ ಬಹಳ ಜೋರ ಮಾಡ್ತಾರೆ. ಪಾಟೀಲ್ ಪುಟ್ಟಪ್ಪ ಮತ್ತು ಚಂಪಾ ಅವರಂತೂ ಇಂಗ್ಲೀಷ್ ಪ್ರೊಫೆಸರ್, ಅವರು ಇಂಗ್ಲೀಷ್ ಆ ಕಾಲದಲ್ಲಿ ಲೆಕ್ಚರರ್. ಆದರೂ ಕಣ್ಣಿಗೆ ಕಾಣಲಿ ಕನ್ನಡ, ಕಿವಿಗೆ ಬೀಳಲಿ ಕನ್ನಡ ಅನ್ನೋ ಸ್ಲೋಗನ್ ಮೂಲಕ ಅಧಿಕೃತ ಭಾಷೆ ಆಗಲೇಬೇಕು ಕನ್ನಡ ಅಂತ ಅಲ್ಲಿ ಶುರು ಮಾಡ್ತಾರೆ ಪಾಟೀಲ್ ಪುಟ್ಟಪ್ಪ ಅವ್ರ ಜೊತೆ. ಅದೇ ರೀತಿ ಮೈಸೂರಿನಲ್ಲಿ ಕುವೆಂಪು ಹೆಚ್ಚು ಚಳವಳಿಗೆ ಬರ್ತಿರ್ಲಿಲ್ಲ, ಆದರೆ ಹೇಳಿಕೆ ಕೊಡೋಕೆ ಶುರು ಮಾಡ್ತಾರೆ. ಕುವೆಂಪು, ತೇಜಸ್ವಿ ಎಲ್ಲರೂ ಕನ್ನಡ ಅಧಿಕೃತ ಭಾಷೆ ಆಗಲಿ. ಜನಸಾಮಾನ್ಯರು ಒಂದು ಹೇಳ್ತೀನಿ ಕೇಳಿ, ಇವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಜನಸಾಮಾನ್ಯರು ತಲೆ ಕೆಡಿಸ್ಕೊಂಡಿದ್ರೆ ಖಂಡಿತ ಅದು ಅನುಷ್ಠಾನಗೊಳ್ಬೇಕಾಗಿತ್ತು ಅವರು ವರದಿ ಕೊಟ್ಟ ತಕ್ಷಣ. ಆದರೆ ಅವರ ಒತ್ತಡಗಳೇ ಬೇರೆ, ಅವರ ತವಕಗಳೇ ಬೇರೆ, ತಲ್ಲಣಗಳೇ ಬೇರೆ. ಹಾಗಾಗಿ ಯಾರೂ ಅಷ್ಟು ಇದಕ್ಕೆ ಗಮನ ಕೊಡಲಿಲ್ಲ. ನಮ್ಮ ಹೋರಾಟಗಾರರು ಸೇರಿಸ್ತಾ ಇದ್ದ ಸಭೆಗಳಿಗೆ 100-150 ಮೇಲೆ ಸೇರ್ತಾ ಇರಲಿಲ್ಲ. ಸಾಹಿತಿಗಳ ಸಭೆಗೆ 50 ಜನರ ಮೇಲೆ ಸೇರ್ತಾ ಇರಲಿಲ್ಲ. ಆಗ ನನಗನ್ಸೋದು ಮೊಟ್ಟ ಮೊದಲು ಕಾಲು ಕೊಡೋದು ಪಾಟೀಲ್ ಪುಟ್ಟಪ್ಪನವರು. ಸಿನಿಮಾ ನಟರು, ಅವ್ರಿಗೆ ಜನಪ್ರಿಯತೆ ಇದೆ. ಆ ಸಿನಿಮಾ ನಟರುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಜ್ರವರು ಈ ಹೋರಾಟಕ್ಕೆ ಬರಬೇಕು ಅನ್ನೋ ಹೇಳಿಕೆ ಕೊಡ್ತಾರೆ. ಅದನ್ನು ಚಂಪಾ ಇವರೆಲ್ಲ ಪುರಸ್ಕರಿಸ್ತಾರೆ, ಮತ್ತು ಕುವೆಂಪು ಕೂಡ ಕೊಡ್ತಾರೆ. ಬಹುತೇಕ ಸಾಹಿತಿಗಳು ಬರಬೇಕು ರಾಜ್ ಅವರು. ಕಾರಣ ಏನು? ಗೋಕಾಕ್ ಚಳವಳಿಗೆ ಬಂದದ್ರಿಂದ ರಾಜ್ ಅವ್ರ ಹೆಸರು ಮೇಲೆ ಹೋಗಲಿಲ್ಲ. ರಾಜ್ ಅವ್ರ ಹೆಸರು ಆಗಲೇ ಉತ್ತುಂಗದಲ್ಲಿತ್ತು. ಆ ಜನಪ್ರಿಯತೆಯ ಮೂಲಕ ಇದನ್ನು ಅನುಷ್ಠಾನಗೊಳಿಸೋದಕ್ಕೆ ಬರಲಿ ಅನ್ನೋ ಹೇಳಿಕೆ ಕೊಡ್ತಾರೆ. ನಾನು ಕಳೆದ ಸಾರಿನೇ ಹೇಳಿದ್ದೀನಿ, ರಾಜ್ರವರಲ್ಲಿ ಒಂದು ಛಲ ಇತ್ತು, ಸಂಕಲ್ಪ ಶಕ್ತಿ ಇತ್ತು, ಏನಾದರೂ ಕೈ ಹಾಕಿದ್ರೆ ಸಾಧಿಸಬೇಕು ಅನ್ನುವ ದೃಢತೆ ಇತ್ತು. ಆ ಕಾರಣಕ್ಕೆ ಏನು ಮಾಡ್ತಾರೆ, ನಾವು ಸುಮ್ಮನೆ ಬಂದು ಎಲ್ಲೋ ಒಂದೆರಡು ಸಭೆಗಳಿಗೆ ಹೋಗೋದು ಅಥವಾ ಒಂದೆರಡು ಕಡೆ ಹೇಳಿಕೆ ಕೊಡೋದು, ಅದರಿಂದ ಇದು ಏನೂ ಆಗೋದಿಲ್ಲ, ಸರ್ಕಾರ ನಾಳೆ ಮಾಡ್ತೀವಿ ಅಂತ ಹೀಗೆ ತಳ್ಕೊಂಡು ಹೋಗುತ್ತೆ. ಯಾವತ್ತಿದ್ರೂ ಹೇಳ್ತೀನಿ ಕೇಳಿ, ಆಗಲೇ ಬೇಕಿತ್ತು ಅದು. ಆದರೆ ಆಗಲೇ ಆಗ್ತಿತ್ತಾ? ಇದರಲ್ಲಿ ಏನಾಗುತ್ತೆ, ಡಾಕ್ಟರ್ ರಾಜ್ರವರು ಬಹಳ ಯೋಚನೆ ಮಾಡ್ತಾರೆ. ಇವನ್ನೆಲ್ಲ ನಾವು ಮಾತನಾಡಿದ್ವಿ ಅವ್ರ ಜೊತೆ. ನಾವು ಇದಕ್ಕೆ ಧುಮುಕೋದು ದೊಡ್ಡದಲ್ಲ, ಧುಮುಕಿದ ಮೇಲೆ ಯಶಸ್ಸು ಕಾಣಬೇಕು. ಯಾಕೆಂದರೆ ಕಾಟಾಚಾರಕ್ಕೆ ಬರೋದಿಲ್ಲ ಅವರು ಬರೋದು ದೃಢ ಸಂಕಲ್ಪದಿಂದ ಬರ್ತಾರೆ. ನಾವು ಬಂದ ಮೇಲೆ ಕನ್ನಡ ಅಧಿಕೃತ ಭಾಷೆ ಆಗಬೇಕು. ಸುಮಾರು 1 ತಿಂಗಳ ಕಾರ್ಯಕ್ರಮ ಹಾಕ್ಕೊಳ್ತಾರೆ. ಇಡೀ ಕರ್ನಾಟಕ ತೆರೆದ ವಾಹನದಲ್ಲಿ ಹೋಗ್ತಾರೆ. ಎಲ್ಲ ಕಡೆ, ಎಲ್ಲ 224 ತಾಲೂಕುಗಳಿಗೂ ಹೋಗ್ತಾರೆ. ಯಾರ ಕೈಯಿಂದ ಹಣಕಾಸು ತೊಗೊಂಡಿರೋದಿಲ್ಲ, ಸ್ವಂತ ಅವರೇ ಖರ್ಚು ಮಾಡಿಕೊಂಡು ಎಲ್ಲ ಕಡೆ ಹೋಗ್ತಾರೆ. ಹೋದಾಗ ಆ ಪರಿಣಾಮವನ್ನು ನಾವು ಜೊತೆಲಿ ಹೋಗಿರಲಿಲ್ಲ. ನಾವೆಲ್ಲ ಬೆಂಗಳೂರಲ್ಲಿದ್ವಿ, ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ವಿ, ಗಮನಿಸ್ತಿದ್ವಿ. ನಾವು ಅಂತ ಏನು ಹೇಳ್ತಿದ್ದೀನಿ, ಸಾಹಿತ್ಯ ಮತ್ತು ಬರಹ ಮತ್ತು ಸಿನಿಮಾಗಳಲ್ಲಿ ಇಂಟ್ರೆಸ್ಟ್ ಇದ್ದ ಇವರು. ಮತ್ತು ಅಡುಗಾಗಲೇ ಲಂಕೇಶ್ ಪತ್ರಿಕೆ ಸಾಕಷ್ಟು ಬಲವಾಗಿ ಬೇರೆಯವರಿತ್ತು. ನಾವ್ಯಾರು ಅದಕ್ಕೆ ಹೋಗಲಿಲ್ಲ, ಅದ್ರ ಗಮನಿಸ್ತಿದ್ವಿ. ಬಟ್ ಅದ್ರ ಬಗ್ಗೆ ಸಹಮತ ಇತ್ತು. ಮತ್ತು ರಾಜ್ರವರು ಎಲ್ಲೇ ಹೋದ್ರೂ ಅಲ್ಲಿ ಬುದ್ಧಿಜೀವಿಗಳು, ಪ್ರಖಂಡ ವಿದ್ವಾಂಸರು ಸೇರ್ತಿರ್ಲಿಲ್ಲ. ಸೇರ್ತಾ ಇದ್ದುದೆಲ್ಲ ಸಾಮಾನ್ಯ ಜನಗಳು. ರಾಜ್ರವರ ಹಿರಿಮೆ ಎಲ್ಲಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಮನಸ್ಸು ಮತ್ತು ಮನೆಗಳಿಗೆ ಅವರು ಕನೆಕ್ಟ್ ಆಗಿದ್ರು. ಪ್ರತಿ ಕುಟುಂಬ ರಾಜ್ ನಮ್ಮವರು ಅಂತಿದ್ರು. ನನ್ನ ಕುಟುಂಬ, ನಾನು ಬೆಳೆದ ಕುಟುಂಬವೂ ಸೇರಿಸಿ ಎಲ್ಲರೂ, ನನ್ನ ತಾಯಿ, ತಂದೆ, ಅಕ್ಕ, ತಮ್ಮ ಎಲ್ಲರೂ ಅಷ್ಟೆ. ಅದೇ ರೀತಿ ನಮ್ಮ ನೆಂಟರು, ನಮ್ಮ ಬಳಗ ಎಲ್ಲರೂ ಕೂಡ ರಾಜ್ ಅವ್ರನ್ನ ನೆನೆಸ್ಕೊಂಡಾಗ ಯಾರೋ ವ್ಯಕ್ತಿ ನಮಗಿಂತ ಹೊರಗಡೆ ಇದ್ದಾರೆ ಅಂತ ಹೇಳ್ತಾ ಇರಲಿಲ್ಲ. ನಮ್ಮ ಕುಟುಂಬದ ಒಬ್ಬ ಸದಸ್ಯರು, ದೊಡ್ಡವ್ರಿಗೆ ಸಣ್ಣ ತಮ್ಮ ಇವ್ರ ಥರ ಕಾಣ್ತಿದ್ರು, ನಮ್ಮಂಥವ್ರಿಗೆ ದೊಡ್ಡ ಅಣ್ಣನ ಥರ ಕಾಣ್ತಿದ್ರು. ಈ ಒಂದಿದ್ರ ಅವರ ಪಾತ್ರಗಳ ಮೂಲಕ, ವರ್ತನೆಯ ಮೂಲಕ ಸಾಧಿಸಿಬಿಟ್ಟಿದ್ರು. ಅವರು 30 ದಿನ ಅದಕ್ಕೋಸ್ಕರ ಸುತ್ತಿದಾಗ, ಸಂಚಾರ ಮಾಡಿದಾಗ ಬಂದ ಜನಬೆಂಬಲ ಸಾಮಾನ್ಯ ಅಲ್ಲ. ಬೇರೆ ನಟರುಗಳು ಸಹ ಹೋದರು. ಕೆಲವರು ಇವರು ಅಲ್ಲಲ್ಲಿ ಕಾಣಿಸ್ಕೊಳ್ತಿದ್ರು, ಬರಹಗಾರರು ಇವರು ಮತ್ತು ಚಳುವಳಿಯ ಹೋರಾಟಗಾರರು. ಆದರೆ ಅವರೆಲ್ಲ ಸಹ 2% ಅಷ್ಟೇ. ಮುಖ್ಯವಾಗಿದ್ದು ರಾಜ್ಕುಮಾರ್, 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 ಎಲ್ಲಿ ಹೋಗಲಿ ಆ ಪದ ಬಂದ್ಬಿಡ್ತಿತ್ತು. ಸೊ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅನ್ನೋದನ್ನು ನಾನು ಹೇಳೋದಿಲ್ಲ. ಆ ಸಮಯದಲ್ಲಿ ಚಳುವಳಿನ, ಅದರಲ್ಲೂ ಸಾಹಿತಿಗಳ ಜೊತೆ
ಹೋರಾಟಗಾರರ ಜೊತೆ ಹೆಚ್ಚು ಕಾಣಿಸ್ತಾ ಇದ್ದ ತೇಜಸ್ವಿ ಅವರು ಏನು ಹೇಳಿದ್ರು ಅಂತ ಹೇಳ್ತೀನಿ. ನಮಗೆ ಹೇಳಿದ್ದು ಅದನ್ನು ಏನು ಹೇಳ್ತಾರೆ ಅಂದರೆ, ನೋಡ್ರಪ್ಪ ಏನಪ್ಪ ಈ ಮನುಷ್ಯ, ಇವರು ಬರೋವರೆಗೂ ನಾವೆಲ್ಲ ಸೇರಿದ್ರು 500 ಜನ ಎಲ್ಲೂ ಸೇರ್ತಿರ್ಲಿಲ್ಲ, ಇದೊಂದು ದೊಡ್ಡ ಚಳವಳಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಎಲ್ಲಿಂದ್ರ ಬಂದ್ರಪ್ಪ ಈ ಅಪ್ಪ, ಇದೇ ಪದ ಹೇಳಿರೋದವರು, ಎಲ್ಲಿಂದ್ರ ಬಂದ್ರಪ್ಪ ಈ ಅಪ್ಪ, ಬಂದ ತಕ್ಷಣ ಹೇಳಿ ಅಂದರೆ ಜನ ಹೇಳ್ತಾ ಇದ್ದಾರೆ, ಸಾಕೋಬಿಡಿ ಅಂದರೆ ಕೂತ್ಕೊಳ್ತಾ ಇದ್ದಾರೆ, ನಿಂತ್ಕೊಳ್ತಾ ಇದ್ದಾರೆ, ಮಲ್ಕೊಳ್ಳಿ ಮಲ್ಕೋತಾ ಇದ್ದಾರೆ, ಕೂತ್ಕೋತಾ ಇದ್ದಾರೆ, ಮನೆಗೆ ಹೋಗಿ ಸ್ವಲ್ಪ ಇದ್ದು ನಾಳೆ ಬನ್ನಿ, ನಾಳೆ ಬರ್ತಿದ್ದಾರೆ. ಎಲ್ಲ ಕಡೆನೂ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ, ನಿಯಂತ್ರಿಸೋಕ್ಕಾಗೋದಿಲ್ಲ. ಅದು ಬೆಂಗಳೂರಿನಲ್ಲಿ ಕಡೇ ದಿನ ನಡೆದಾಗಂತೂ ಗೋಳಿಬಾರ್ ಆಗ್ತದೆ. ಗೋಳಿಬಾರಾಗಿ 1-2-3 ಜನ ಸಾಯ್ತಾರೆ. ಸೊ ಈ ಹಂತದಲ್ಲಿ 7 ಜನ ಅಂತಾರೆ, ಒಬ್ಬರು ಅಂತಾರೆ, ನಾನು ಮರ್ತಿದ್ದೀನಿ. ಆದರೆ ಸತ್ತದಂತೂ ನಿಜ. ಸತ್ರು ಅವ್ರಿಗೆ ರಾಜರವರು ಮತ್ತು ಸರ್ಕಾರ ಎಲ್ಲ ಸಹಾಯಧನ ಕೊಡ್ತು. ಸೊ ಈ ಹಂತ ಆದ ನಂತರ ಗುಂಡೂರಾವ್ ಎಲ್ಲರನ್ನೂ ಕರೆಸ್ಕೊಳ್ತಾರೆ. ಸಾಹಿತಿಗಳ ನಡುವೆ ಕುವೆಂಪು ಇರಲಿಲ್ಲ, ಇನ್ನು ಬಹುತೇಕ ಎಲ್ಲ ಸಾಹಿತಿಗಳು ಇದ್ರು ಅನ್ಸುತ್ತೆ. ಅಲ್ಲಿ ರಾಜವ್ರನ್ನ ಕರೆಸ್ಕೊಂಡು ಆ ವರದಿಯನ್ನು ಅನುಷ್ಠಾನಗೊಳಿಸ್ತಾರೆ. ಅದನ್ನು ತೇಜಸ್ವಿ ಇವ್ರ ಬಗ್ಗೆ ಹೇಳಿದಾಗ ಅದನ್ನು ಹೇಳ್ತಾರೆ. ಆ ಒಂದು ಗುಂಪಿನಲ್ಲಿ ಅದು ಯಶಸ್ವಿ ಆಗೋದಕ್ಕೆ ಕಾರಣ ಅಂತ ನಮಗೂ ಗೊತ್ತಿರುತ್ತೆ, ರಾಜವ್ರಿಗೂ ಗೊತ್ತಿರುತ್ತೆ. ಆ ವ್ಯಕ್ತಿ ಎಷ್ಟು ನಮ್ರತೆಯ ವಿನಯವಂತ ವ್ಯಕ್ತಿ ಅಂದರೆ, ನಿಮಗೆ ಗೊತ್ತಿರುವಷ್ಟು ನಮಗೇನೂ ಗೊತ್ತಿಲ್ಲ, ನಿಮ್ಮ ತಿಳುವಳಿಕೆ ನಮಗಿಲ್ಲ, ನಿಮ್ಮ ಜ್ಞಾನ ನಮಗಿಲ್ಲ, ನೀವೆಲ್ಲ ಇದ್ದೀವಿ ಅಂತ ನಾವು ಚಳವಳಿಗೆ ಬಂದ್ವಿ, ನಿಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರು. ಬಹಳ ದೊಡ್ಡ ವ್ಯಕ್ತಿ ಅಂತ. ಯಾಕೆ ನಾನು ತೇಜಸ್ವಿಯವರ ವಿಷಯನೇ ಹೇಳ್ತೀನಿ ಅಂದರೆ, ಕುವೆಂಪು ಅವರ ಮಗ ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಮನಸ್ಸು ಬಿಚ್ಚಿ ಪ್ರಶಂಸೆ ಮಾಡ್ತಿರಲಿಲ್ಲ. ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದಿಲ್ಲ, ಕಮ್ಮಿ, ಆದರೆ ಅವರೆಲ್ಲ ಮಾಡ್ತಾರೆ. ಮತ್ತು ಆ ಚಳುವಳಿಯಲ್ಲಿ ರೈತ ಸಂಘಟನೆಗಳಾಗಲಿ ಅಥವಾ ದಲಿತ ಸಂಘಟನೆಗಳಾಗಲಿ ಧುಮುಕಿರೋದಿಲ್ಲ. ಕಾರಣ ಅಂದರೆ ಅವರು ಸಾಮಾಜಿಕ ನ್ಯಾಯ ಮತ್ತು ರೈತಪರ ಹೋರಾಟದಲ್ಲಿರ್ತಾರೆ. ಇದ್ದವರೆಲ್ಲ ಸಾಹಿತಿಗಳು, ಹೋರಾಟಗಾರರು, ಇವರು ಕೂಡ ಬಹಳ ಮಾಡಿರ್ತಾರೆ. ಯಾರು? ವಾಟಾಳ್ ನಾಗರಾಜ, ಜಿ ನಾರಾಯಣ್ ಕುಮಾರ್ ಇವರೆಲ್ಲ. ಆದರೆ ರಾಜ್ ಅವರು ಬಂದಾಗ ಯಶಸ್ವಿ ಆಗುತ್ತೆ. ಆ ಯಶಸ್ವಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕನ್ನಡಕ್ಕೆ ದೊಡ್ಡಣ್ಣನ ಸ್ಥಾನ ಕೊಡುತ್ತೆ. ಬೇರೆ ಭಾಷೆಗಳಿದ್ದಾವೆ ಮತ್ತು ಕನ್ನಡ ಕಡ್ಡಾಯ ಆಗುತ್ತೆ. ಕಾನ್ವೆಂಟ್ ಇರಲಿ, ತಮಿಳು ಸ್ಕೂಲ್ ಇರಲಿ, ಉರ್ದು ಸ್ಕೂಲ್ ಇರಲಿ, ತೆಲುಗು ಇರಲಿ, ಮರಾಠಿ ಸ್ಕೂಲ್ ಇರಲಿ, ಎಲ್ಲ ಕಡೆ ಕನ್ನಡ ಇರಲಿಲ್ಲ. ಕನ್ನಡವನ್ನು ಕಡ್ಡಾಯ ಮಾಡ್ತಾರೆ. ಮಾತ್ರ ಅದರ ವಿರುದ್ಧ ಆ ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳು ಮತ್ತು ಕಾನ್ವೆಂಟ್ಗಳು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ಸುಮಾರು 15 ವರ್ಷಗಳ ಕಾಲ ವ್ಯಾಜ್ಯ ನಡೆದು 1996ನೇ ಇಸ್ವಿನಲ್ಲಿ ಆ ಗೋಕಾಕ್ ವರದಿಯನ್ನು ಅನುಷ್ಠಾನಗೊಳಿಸಿದ್ದನ್ನು ಎತ್ತಿ ಹಿಡಿಯುತ್ತೆ ನ್ಯಾಯಾಲಯ. ಸೊ ಈಗ ನಾವೆಲ್ಲರೂ ಅದನ್ನು ನಾವು ಹೇಳಬಹುದು, ಅಷ್ಟು ಹೊತ್ತಿಗಾಗಲೇ ನಮಗೆ ಭಾಷಾಭಿಮಾನ ಆಗಲಿ, ರಾಜ್ಯಾಭಿಮಾನ ಆಗಲಿ, ನಮ್ಮ ಪಕ್ಕದ ರಾಜ್ಯಗಳಿಗೆ ಹೋಲಿಸಿದಾಗ ಕಡಿಮೆ. ಯಾಕೆಂದರೆ ಅದು ಅಂತ ಹೇಳಿ ನಾವು ಅವ್ರಿಗಿಂತಲೂ ಕನಿಷ್ಠ ಜನ ಅಂತ ಹೇಳೋದಿಲ್ಲ, ನಮ್ಮ ಆಸಕ್ತಿಗಳೇ ಬೇರೆ. ಯಾಕೆಂದರೆ ಅಷ್ಟು ಹೊತ್ತಿಗಾಗಲೇ 1982ನೇ ಇಸ್ವಿ ಹೊತ್ತಿಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠಿ ಮತ್ತು ತಮಿಳುನಾಡಿನಲ್ಲಿ ತಮಿಳು ಅಧಿಕೃತ ಭಾಷೆ ಆಗಿರ್ತವೆ. ನಮ್ಮದು ಸ್ವಲ್ಪ ತಡ, ಬೇರೆ ರಾಜ್ಯಗಳ ಬಗ್ಗೆ ನಾನು ಅಷ್ಟು ಅಧ್ಯಯನ ಮಾಡಿಲ್ಲ. ಆದರೆ ನಮ್ಮ ರಾಜ್ಯ ಅಲ್ಲಿ ಆದ ನಂತರ ಆಗುತ್ತೆ. ಅದು ಆಗೋದಕ್ಕೆ ಆ ಕಾಲಘಟ್ಟದಲ್ಲಿ ದೊಡ್ಡ ಕೊಡುಗೆ ಅಂದರೆ ರಾಜ್ ಅವರು ಧುಮುಕದೇ ಇದ್ದಿದ್ರೆ ಅಷ್ಟು ಸುಲಭವಾಗಿ ಅದು ಆಗ್ತಾ ಇರಲಿಲ್ಲ. ಇವತ್ತು ಆ ಇದೆಯಲ್ಲ, ಮತ್ತು ಅದರಿಂದ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ಪ್ರಯೋಜನ ಆಯಿತಾ? ಖಂಡಿತವಾಗಿಯೂ ಇಲ್ಲ. ಅದರಲ್ಲಿ ಬಂದರು ಅನ್ನೋ ಕಾರಣಕ್ಕೆ ಅವ್ರ ಜನಪ್ರಿಯತೆ ಉತ್ತುಂಗಕ್ಕೆ ಹೋಯ್ತಾ? ಅಷ್ಟು ಹೊತ್ತಿಗಾಗಲೇ ಅವರ ಜನಪ್ರಿಯತೆ ಆಕಾಶದ ಎತ್ತರ ಏರಿಬಿಟ್ಟಿರುತ್ತೆ. ಕನ್ನಡ ಅಂದರೆ ರಾಜ್ಕುಮಾರ್ ಅಂದರೆ ಕನ್ನಡ ಅನ್ನುವಷ್ಟರ ಮಟ್ಟಿಗೆ ಅವರ ಹೆಸರು ಮುಗಿಲಿಗೇರಿಬಿಡುತ್ತೆ. ಆದರೆ ಆ ಒಂದು ಇದರ ಮೂಲಕ, ಅಲ್ಲಿ ಭಾಗವಹಿಸುವುದರ ಮೂಲಕ ಅವರು ನಾಡಿನ ಬುದ್ಧಿಜೀವಿಗಳು ಅಥವಾ ಸಾಹಿತಿಗಳು, ಪ್ರಖಂಡ ಚಿಂತಕರು, ಅವರ ಎಲ್ಲ ಅಭಿಮಾನಕ್ಕೆ ಪಾತ್ರರಾಗ್ತಾರೆ. ನಾನು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಅಲ್ಲಿದ್ದರು ಅಂದಾಗ ಇಂದಿನ ಎಳೆಯರಿಗೆ ನಿಜವಾಗ್ಲೂ ಏನು, ಅದರಿಂದ ಪರಿಣಾಮ ಏನಾಯಿತು, ನಮ್ಮ ರಾಜ್ಯಕ್ಕೆ ಪ್ರಯೋಜನ ಏನಾಯಿತು ಅನ್ನೋದು ಗೊತ್ತಿಲ್ಲ. ಮತ್ತು ಅದರಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಕನ್ನಡವನ್ನು ಆ ಹಂತಕ್ಕೆ ತೆಗೆದುಕೊಂಡು ಹೋದ್ರಲ್ಲ, ಅದಕ್ಕೋಸ್ಕರ ರಾಜರವರಿಗೆ ಬೇರೆ ರೀತಿಯ ವೈರಿಗಳು ಸಹ ಹುಟ್ಕೊಂಡ್ಬಿಟ್ಟು. ಇದು ಭಾಳ ಮುಖ್ಯ. 100ಕ್ಕೆ 90ಕ್ಕಿಂತಲೂ ಹೆಚ್ಚಿಗೆ, 90%ಕ್ಕಿಂತಲೂ ಹೆಚ್ಚಿಗೆ ಅವರನ್ನು ಅಪಾರವಾಗಿ ಇಷ್ಟಪಡ್ತಾಯಿದ್ರು. ಆದರೆ ಎಲ್ಲೋ ಕೆಲವು ಜನ ಅವ್ರ ಬಗ್ಗೆ ಬೇರೆ ಬೇರೆ ಕಾರಣಗಳಿಗೆ ವಿರೋಧ ಮತ್ತು ದ್ವೇಷ ಇಟ್ಕೊಂಡಿದ್ರು.
ಆ ದ್ವೇಷದ ಇದು ಪರಿಣಾಮ ಎಲ್ಲೋಗುತ್ತೆ ಅಂತ ಹೇಳಿದ್ರೆ, ವೀರಪ್ಪನ್ ನೀರಿನ ಹೆಸರಿನಲ್ಲಿ ಅವ್ನು ನೀರಿಗೋಸ್ಕರ ಮಾಡೋದೇ ಇಲ್ಲ, ಅವನು ಮಾಡಿದ್ದೇ ಲೂಟಿ ಮಾಡೋದಕ್ಕೆ. ನಮಗೆ ಚೆನ್ನಾಗಿ ಗೊತ್ತು, ಅದನ್ನು ಮುಂದೆ ನಾನು ಹೇಳ್ತೀನಿ. ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದಾಗ, ಅವ್ರನ್ನ ಅಪಹರಿಸಿದಾಗ ಏನೆಲ್ಲ ಆಯಿತು, ಆ ಕುಟುಂಬ ಏನೆಲ್ಲ ಸಂಕಟಕ್ಕೆ ಸಿಲುಕ್ತು ಅನ್ನೋದನ್ನ ಹೇಳ್ತೀನಿ. ಅಷ್ಟೊತ್ತಿಗಾಗಲೇ ರಾಜ್ ಅವರ ಜಾಗವನ್ನು ಅವರ ಮಕ್ಕಳು ಆಕ್ರಮಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು. ಶಿವಣ್ಣ ಅಥವಾ ಅಪ್ಪು ಇವರೆಲ್ಲ ಅವರ ಆ್ಯಕ್ಟಿಂಗ್ ಕೂಡ ಕಮ್ಮಿ ಆಗಿತ್ತು. ಅಂತಹ ಸಮಯದಲ್ಲಿ ಆತ ಅವರನ್ನು ಅಪಹರಣ ಮಾಡ್ತಾನೆ ವೀರಪ್ಪನ್. ಕಂಗಾಲಾಗಿ ಹೋಗಿತ್ತದು. ಅದಕ್ಕೆಲ್ಲ ಕಾರಣ ಏನು ಅಂದರೆ ಆ ಚಳುವಳಿ, ಗೋಕಾಕ್ ಚಳುವಳಿ. ಅದರಿಂದ ಅವರ ಹೆಸರು ಕನ್ನಡ ಅಂದರೆ ರಾಜ್ ಅಂದರೆ ಕನ್ನಡ ಅನ್ನುವ ಹಂತಕ್ಕೆ ಹೋದದ್ದು ಮುಂದೆ ಬಂದ ದಿನ ಅವರು ಅಪಾರ ಸಂಕಟಕ್ಕೆ ಸಿಲುಕು ಹಾಗೆ ಮಾಡಿಸ್ತು. ಇವತ್ತು ನಾವು ಬೇರೆ ಬೇರೆ ವಿಷಯ ತೊಗೊಂಡು ಮಾತನಾಡೋದು ಮುಖ್ಯ ಅಲ್ಲ. ತಾವು ಆ ತೆಗೆದುಕೊಂಡ ನಿರ್ಧಾರಕ್ಕೋಸ್ಕರ ಅವರು ಕುಟುಂಬ ಅನುಭವಿಸಿದ ಯಾತನೆ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತದು. ಆ ಸುಮಾರು 108 ದಿನ ಇಟ್ಕೊಂಡಿರ್ತಾನೆ ಅಪಹರಣ ಮಾಡಿ. ಆ ಒಂದು ಅಷ್ಟೂ ದಿನಗಳ ಕಾಲ ಅಲ್ಲಿ ಅವರು ನೆಮ್ಮದಿ ಇಲ್ಲ, ಇಲ್ಲಿ ಕುಟುಂಬ, ಪತ್ನಿ ಅಥವಾ ಮಕ್ಕಳು, ಪಾರ್ವತಮ್ಮ ಅಥವಾ ಮಕ್ಕಳು ಯಾರಿಗೂ ನೆಮ್ಮದಿ ಇಲ್ಲ. ಜನ ರೋಸೆದ್ದೋಗಿದ್ರು. ಇದಕ್ಕೆಲ್ಲ ಕಾರಣ ಏನು? ಅವರು ಧುಮುಕಿದ್ರಲ್ಲ ತನ್ನ ಭಾಷೆಗಾಗಿ. ಈ ಭಾಷೆಯನ್ನು ನನಗೆ ಅನ್ನ ಕೊಡ್ತು, ಈ ಭಾಷೆ ನನ್ನ ಜನರ ಅಭಿಮಾನ ಗಳಿಸ್ಕೊಡ್ತು ಅನ್ನೋ ಕಾರಣಕ್ಕೆ ಧುಮುಕಿದ್ರು ಅವರು. ನಾನು ಕೇವಲ ನಾವು ಅಂತ ಮಾತನಾಡ್ತಿದ್ರು ಅವರು. ನಾವು ಕೇವಲ ಚಿತ್ರನಟರಲ್ಲ, ಕಲಾವಿದರಲ್ಲ, ಕನ್ನಡದ ಒಂದು ದೊಡ್ಡ ಇದು ಏನು ಸಂಪತ್ತು ಮತ್ತು ಕನ್ನಡದ ಯೋಧ. ಕನ್ನಡಕ್ಕೋಸ್ಕರ ಎಂತಹ ಇದನ್ನು ನಾನು ತೆಗೆದುಕೊಳ್ತೀನಿ, ಅದು ಏನೇ ಬಂದರೂ ನಾವು ಅದನ್ನು ಸಹಿಸ್ತೀನಿ ಅಂತ ಹೇಳಿ ಸಾರಿದರು. ಆ ಸಾರಿರೋ ಆ ವ್ಯಕ್ತಿಗೆ ಮುಂದೆ ಬೇರೆ ಬೇರೆ ವಿಷಯಗಳು ಮಾತಾಡ್ತೀನಿ. ಇವತ್ತು ನಾನು ಹೊರಟಿದ್ದೆ ಇದನ್ನು ಮಾತನಾಡೋದಕ್ಕೆ. ಆ ಗೋಕಾಕ್ ಚಳುವಳಿಯ ಮೂಲಕ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಹಿರಿಯಣ್ಣ ಸ್ಥಾನ ದೊರಕಿಸ್ಕೊಟ್ರಲ್ಲ, ಅವರಿಗೆ ನನ್ನ ನಮಸ್ಕಾರಗಳು.